ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮದು ಕುರುಬೂರು ಗ್ರಾಮ, ಚಿಂತಾಮಣಿ ತಾಲೂಕು. ನಾವು ಟೊಮೆಟೊ ಬೆಳೆಯನ್ನು ಸುಮಾರು 30 ವರ್ಷಗಳಿಂದ ನಮ್ಮ ಕುಟುಂಬ ಬೆಳ್ಕೊಂಬರ್ತಾಯಿತ್ತು. ಕಳೆದ ಒಂದು 5 ವರ್ಷದಿಂದ ಸ್ವಲ್ಪ ಕೈ ಬಿಟ್ಟಿದ್ವಿ. ಕಾರಣ ಏನು ಅಂತಂದರೆ ನೀರಿನ ಅಭಾವ ಇತ್ತು. ಅದಾದಮೇಲೆ ಮತ್ತು ನೀರಿನ ಅನುಕೂಲ ಆದಮೇಲೆ ಕಳೆದ 24ರಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರನ್ನ ಅವಾಗ 5 ವರ್ಷ ಗ್ಯಾಪ್ ಇಟ್ಟಿದ್ದಕ್ಕೆ ಯಾವ ಕ್ರಾಪ್ ಹಾಕಬೇಕು, ಯಾವ ಸೀಡ್ಸ್ ಬೆಳಿಬೇಕು ಅನ್ನೋ ಐಡಿಯಾನ ಸ್ವಲ್ಪ ಕಡಿಮೆ ಇತ್ತು. ನಮ್ಮ ಸ್ನೇಹಿತರು ಸಾಹುನ ರೆಕಮೆಂಡ್ ಮಾಡಿದ್ರು. ಅವ್ರ ಮುಖಾಂತರ ನಾವು ಹೋದ ವರ್ಷವೂ ಬೆಳೆದಿದ್ವಿ, ಈ ಸಾರಿನೂ ಬೆಳೆದಿದ್ವಿ. ಬಟ್ ಎಲ್ಲ ರೈತರು ಬೆಳೆದಂಗೆ ನಾವು ಇದು ಕೊಟ್ಟಿಗೆ ಗೊಬ್ಬರ ಕೊಡೋವಂಥದ್ದು, ಕಾಂಪ್ಲೆಕ್ಸ್ಗಳು ಎಲ್ಲ ಕೊಟ್ಟು ಭೂಮಿಗೆ ಸೇರಿಸಿ ಅದಾದಮೇಲೆ ಭೂಮಿ ಸಿದ್ಧತೆ ಮಾಡಿಕೊಂಡು ಮಲ್ಚಿಂಗ್ ಪೇಪರ್ನ ಹಾಕೋಂಥ ಕೆಲಸ ಎಲ್ಲ ರೈತರು ಮಾಡ್ತಾರೆ, ನಾವು ಮಾಡಿದ್ದೀವಿ. ಆದರೆ ಈ ಸ್ಪೆಷಲಾಗಿ ಏನು ಮಾಡಿದ್ದೀವಿ ಅಂತಂದರೆ ಕ್ರಾಪ್ ಕವರ್ನ ಅಡಾಪ್ಟ್ ಮಾಡಿದ್ದೀವಿ. ಈ ಕ್ರಾಪ್ ಕವರ್ ಅಡಾಪ್ಟ್ ಮಾಡೋ ಕಾರಣ ಏನು ಅಂತಂದರೆ, ಈ ಚಿಕ್ಕದಾದ ಸಸಿಯಲ್ಲೇ ಥ್ರಿಪ್ಸು, ಮೈಟ್ಸು ಮತ್ತು ಇವೆಲ್ಲ ಒಂದು ಹಾವಳಿಯಿಂದ ರೋಗ, ವೈರಸ್ ಅಟ್ಯಾಕ್ ಆಗಿ ಗಿಡ ಡೆವಲಪ್ಮೆಂಟ್ ಆಗದೆ ಕ್ರಾಪ್ ಹಾಳಾಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಈ ಕ್ರಾಪ್ ಕವರ್ ಅಡಾಪ್ಟ್ ಮಾಡಿರೋದ್ರಿಂದ ಆಮೇಲೆ 45 ಡೇಸು ನಾವು ಅದಕ್ಕೆ ಸ್ಪ್ರೇ ಏನೂ ಇರೋದಿಲ್ಲ. 45 ಡೇಸ್ ಆದಮೇಲೆ ಕ್ರಾಪ್ ಕವರ್ ತೆಗೆದ ಮೇಲೆ ಗಿಡ 1-1.5 ಅಡಿ 2 ಅಡಿವರೆಗೂ ಹೈಟ್ ಬಂದಿರುತ್ತೆ, ಚೆನ್ನಾಗಿ ಗ್ರೋತ್ ಇರುತ್ತೆ. ನಾವು ಇಮಿಡಿಯೇಟ್ ಆವಾಗ ಕಡ್ಡಿ ಹಾಕುವಂಥದ್ದು, ದಾರ ಕಟ್ಟುವಂಥದ್ದು, ಬಳ್ಳಿ ಕಟ್ಟುವಂಥದ್ದು, ಸ್ಪ್ರೇ ಮಾಡುವಂಥದ್ದು ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ನಮಗೆ 70-75 ದಿವಸಕ್ಕೆ ಶಾಂಪಲ್ ಬರುತ್ತೆ. ಕ್ರಾಪ್ ಕವರ್ ಹಾಕೋದ್ರಿಂದ ಇನ್ನೊಂದು 8ರಿಂದ 10 ದಿವಸ ಡಿಲೇ ಆಗುತ್ತೆ. ಅದೊಂದು ಇದರಲ್ಲಿ ನಾವು ಗಮನಿಸ್ಕೋಬೇಕಾಗಿರೋವಂಥದ್ದು. ನಾವು ಯಾವ ಟೈಮಿಗೆ ಶಾಂಪಲ್ ತೆಗಿಬೇಕು ಅಂತೀವೋ ಕ್ರಾಪ್ ಕವರ್ ಹಾಕಂಗಿದ್ರೆ 10 ಡೇಸ್ ಅರ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಕ್ರಾಪು ತುಂಬ ಅಜಗಜಾಂತರ ಇದೆ. ಕ್ರಾಪ್ ಕವರ್ ಹಾಕೋದ್ರಿಂದ ಬೆಳೆಯನ್ನು ನಾವು ತುಂಬ ರಕ್ಷಣೆ ಮಾಡ್ಬೋದು, ಕೀಟಗಳಿಂದ ಹಾವಳಿಯಿಂದ ಅದನ್ನು ತಪ್ಪಿಸ್ಬೋದು. ಚಿಕ್ಕ ಮೊಳಕೆಯಲ್ಲಿ ಸದೃಢವಾಗಿ ಬೆಳೆದರೆ ಮುಂದೆ ಅದು ಹೀಲ್ಡ್ ಬರಲಿಕ್ಕೆ ಮತ್ತು ಕ್ರಾಪು ತುಂಬ ಡೆವಲಪ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಆದ್ದರಿಂದ ನಾವು ಈ ಸಾರಿನೂ ಕ್ರಾಪ್ ಕವರು ರೆಗ್ಯುಲರಾಗಿ ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಒಳ್ಳೆ ಕ್ರಾಪು ಬರ್ತಾಯಿದೆ. ಸುಮಾರು ಒಂದು 12,000 ನಾರು ನಾವು ನಾಟಿ ಮಾಡಿದ್ದೀವಿ. ಆದರೂ ಸಹ ನಾವೊಂದು 4,000 ಬಾಕ್ಸ್ ಮೇಲೇ ಕೀಳ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿದ್ದೀವಿ. ಈಗಾಗಲೇ 4ರಿಂದ 5ನೇ ಬಾರಿ ನಾವು ಹಣ್ಣು ಬಿಡಿಸೋವಂಥ ಕೆಲಸ ಆಗಿದೆ. ಹಣ್ಣು ತುಂಬ ಕೀಪಿಂಗ್ ಕ್ವಾಲಿಟಿ ಇದೆ, ಒಳ್ಳೆ ಗಟ್ಟಿ ಇದೆ, ಒಳ್ಳೆ ಶೈನಿಂಗ್ ಬರ್ತಾಯಿದೆ. ಮಾರ್ಕೆಟಲ್ಲಿ ವ್ಯಾಪಾರಗಾರರು ಇದು ಸಾಹು ಅಂದ ತಕ್ಷಣ ಅದನ್ನು ಮೂಗಿ ಬೀಳುವಂಥ ಪರಿಸ್ಥಿತಿ ಇದೆ. ಈ ಸದ್ಯಕ್ಕೆ ಎಲ್ಲ ರೈತರೂ ಚಾಯ್ಸ್ ಯಾವುದು ಅಂತಂದರೆ ಸಾಹುನೇ ಅಂತ ನನಗನ್ಸುತ್ತೆ. ನೋಡಿ ಸರ್, ಇದು ಸಾಹು ಹಾಕೋದ್ರಿಂದ ಏನೋ ಒಂದು ಬೆನಿಫಿಟ್ಟು ಅಂತಂದರೆ, ನೋಡಿ ಈ ನೆಲದಿಂದ ಈ ಥರ ಸೆಟ್ ಮಾಡ್ಕೊಂಡು ಹೋಗುತ್ತೆ ಕಾಯಿನ. ಅದೇ ಥರ ಸುಮಾರು ಈ ಗಿಡ 5 ಅಡಿ ಮೇಲಿದೆ, ಕೆಳಗಡೆ ಕಡಿಮೆ ಆದಂಗೆಲ್ಲ ಹಂಗೆ ಮೇಲೆ ಸೆಟ್ ಮಾಡ್ಕೊಳ್ತಾ ಹೋಗುತ್ತೆ. ಇದು ಒಳ್ಳೆ ಲಾಂಗ್ ಟೈಮು. ಹೋದ ವರ್ಷನೂ ಕಿತ್ತಿದ್ದೀವಿ, ಈ ಸಾರಿನೂ ಲಾಂಗ್ ಟೈಮು ಸುಮಾರು 22-23 ಸಾರಿ ನಾವು ಹಣ್ಣು ಬಿಡಿಸುವಂಥ ಕೆಲಸ ಆಗಿದೆ ತೋಟದಲ್ಲಿ. ಹಂಗಾಗಿ ಲಾಂಗ್ ಟೈಮು ಕಾಯಿನೂ ಬಿಡಿಸ್ಬೋದು ಸರ್ ರೈತರು. ಇದನ್ನು ಫಾಲೋಅಪ್ ಮಾಡ್ಬೋದು ಎಲ್ಲರೂ. ರೋಗ ನಿರೋಧಕ ಶಕ್ತಿನೂ ಒಳ್ಳೆ ಇದಿದೆ. ಕ್ರಾಪ್ ಸೆಟ್ಟಿಂಗ್ ತುಂಬ ಚೆನ್ನಾಗಾಗುತ್ತೆ, ಕೆಳಗಿಂದ ಮೇಲೆವರೆಗೂ ತುಂಬ ಚೆನ್ನಾಗಾಗುತ್ತೆ ಸರ್ ಇದು. ಈಗ ಸದ್ಯಕ್ಕಂತೂ ಫೀಲ್ಡಲ್ಲಿ ಸಾಹು ಒಳ್ಳೆ ಅನುಕೂಲ ರೈತರಿಗೆ ಅಂತಕ್ಕಂಥದ್ದನ್ನ ನನ್ನ ಅಭಿಪ್ರಾಯ ಸರ್. ಈ ಸಾಹು ಅಂತಕ್ಕಂಥ ಒಂದು ಬ್ರೀಡನ್ನ ಈ ಸಿಂಜೆಂಟಾ ಕಂಪ್ನಿಯವ್ರು ಕೊಟ್ಟಿರೋದ್ರಿಂದ ಎಲ್ಲ ರೈತರ ಪರವಾಗಿ ಒಳ್ಳೆ ಕ್ರಾಪ್ ಬರ್ತಾಯಿದೆ. ರೈತರಿಗೆ ಒಳ್ಳೆಯ ಒಂದು ಆದಾಯವನ್ನು ತಂದು ಕೊಡ್ತಾ ಇರೋ ಈ ಕ್ರಾಪ್ನ ಅವ್ರು ಕೊಟ್ಟಿರೋದ್ರಿಂದ ಆ ಸಿಂಜೆಂಟಾ ಕಂಪ್ನಿಯವ್ರಿಗೆ ಎಲ್ಲ ರೈತರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ.